ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ನಮ್ಮ ಡಿ ಪಿ ಅಥವಾ ನಮ್ಮ ಒಂದು ಪ್ರೊಫೈಲ್ ಫೋಟೋನ ಕೆಲವು ಜನರಿಗೆ ಮಾತ್ರ ಹೈಡ್ ಮಾಡಿ ಇಟ್ಕೋಬಹುದು ಅಥವಾ ಕೆಲವು ಜನರಿಗೆ ಮಾತ್ರ ಕಾಣೋ ಹಾಗೆ ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಇಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಸೆಟ್ ಮಾಡ್ಕೋಬಹುದು. ಯಾರಿಗೂ ಕೂಡ ಕಾಣದಿರೋ ಹಾಗೆ ಸೆಟ್ ಮಾಡ್ಕೋಬಹುದು ಅಥವಾ ಎಲ್ರಿಗೂ ಕೂಡ ಕಾಣೋ ಹಾಗೇನು ಸೆಟ್ ಮಾಡ್ಕೋಬಹುದು. ಹಾಗೆ ಕೆಲವು ಜನರಿಗೆ ಮಾತ್ರ ಆ ಒಂದು ಡಿ ಪಿ ಅನ್ನೋದು ಶೋ ಆಗ್ಬೇಕು, ಇನ್ನು ಕೆಲವು ಜನರಿಗೆ ಶೋ ಆಗಬಾರ್ದು ಅಂದ್ರೆ ಆ ರೀತಿ ಕೂಡ ಸೆಟ್ ಮಾಡ್ಕೋಬಹುದು. ನಮ್ಗೆ ಬೇಕಾದವ್ರಿಗೆ ಮಾತ್ರ ಶೋ ಆಗ್ಬೇಕು, ನಮ್ಗೆ ಬೇಡವಾದವ್ರಿಗೆ ಶೋ ಆಗಬಾರ್ದು ಅಂತಾನು ಕೂಡ ನಾವು ಸೆಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನು ಇಲ್ಲಿ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ಪ್ರೋಸೆಸ್ ಇದೆ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಕಡೆಗೆ ಮೇಲ್ಗಡೆ 3 ಲೈನ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಬರಬೇಕು. ಕೆಳಗಡೆ ಬಂದ ನಂತರದಲ್ಲಿ ಇಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಕೂಡ ಇಲ್ಲಿ ಅದನ್ನು ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋಸ್ ಅಂತ ಇದೆ, ನಾವು ಪ್ರೊಫೈಲ್ ಫೋಟೋ ಇಲ್ಲಿ ನೋಡ್ಬೋದು. ಎವ್ರಿಬಡಿ ಅಂತ ಇದೆ, ಅಂದ್ರೆ ಎವ್ರಿಬಡಿ ಅಂದರೆ ಎಲ್ರಿಗೂ ಕೂಡ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನ ಬದಲಾವಣೆ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಿ ಎವ್ರಿಬಡಿ ಅಂತ ಇದೆ. ಇಲ್ಲಿ ಎರಡನೇ ಆಪ್ಷನ್ ಇಲ್ಲಿ ನೋಡಿ ಮೇಲ್ಗಡೆ ನಾನು ಎವ್ರಿಬಡಿ ಅಂತ ಸೆಟ್ ಮಾಡಿದ್ದೀನಿ, ಅಂದರೆ ಎಲ್ರಿಗೂ ಕೂಡ ಕಾಣುತ್ತೆ. ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನನ್ನ ಹತ್ರ ಸೇವ್ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಮಾತ್ರ ಕಾಣುವ ಹಾಗೆ ಸೆಟ್ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ನಂತರದ ಕೆಳಗಡೆ ನೋ ಬಡಿ ಅಂತ ಒಂದು ಆಪ್ಷನ್ ಇದೆ. ನೋ ಬಡಿ ಅಂದರೆ ಯಾರಿಗೂ ಕೂಡ ಕಾಣೋದಿಲ್ಲ ಸ್ನೇಹಿತರೆ. ನೋ ಬಡಿ ಅಂತ ಸೆಟ್ ಮಾಡಿದ ನಂತರದಲ್ಲೂ ಕೂಡ ಕೆಳಗಡೆಗೆ ಆಲ್ವೇಸ್ ಶೇರ್ ವಿತ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ನಾವು ನೋ ಬಡಿ ಅಂತ ಸೆಟ್ ಮಾಡಿದ ನಂತರದಲ್ಲೂ ಕೂಡ ಕೆಲವು ಜನರಿಗೆ ಕಾಣೋ ಹಾಗೆ ಸೆಟ್ ಇಲ್ಲಿ ಆಪ್ಷನ್ನ ನಾವು ಇಲ್ಲಿ ಆ್ಯಡ್ ಯೂಸರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಕೆಲವು ಜನರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ನಾವು ಕೆಲವು ಜನರಿಗೆ ಮಾತ್ರ ಅದು ಡಿ ಪಿ ಕಾಣಬೇಕು, ಉಳಿದಿರುವಂಥ ಎಲ್ರಿಗೂ ಕೂಡ ಕಾಣದಿರೋ ಹಾಗೆಯೂ ಕೂಡ ಸೆಟ್ ಮಾಡ್ಕೋಬಹುದು. ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಏನು ಒಂದು ನಾವು ಸೆಟ್ ಮಾಡ್ತೀವಿ, ಅಲ್ಲಿ ಕೂಡ 2 ಆಪ್ಷನ್ಸ್ಗಳು ಬರುತ್ತೆ ಕೆಳಗಡೆ. ಆಲ್ವೇಸ್ ಶೇರ್ ಇತ್ತಂದರೆ ಕೆಲವು ಜನರಿಗೆ ಶೇರ್ ಮಾಡೋದು, ನೆವರ್ ಶೇರ್ ಇತ್ತಂದರೆ ಕೆಲವು ಜನರಿಗೆ ಮಾತ್ರ ಬಿಟ್ಟು ಉಳಿದಿರುವಂಥ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನಮ್ಮ ಡಿ ಪಿ ಅನ್ನೋದು ಕಾಣೋ ಹಾಗೆಯೂ ಸೆಟ್ ಮಾಡ್ಕೋಬಹುದು. ನಮ್ಗೆ ಯಾವ ರೀತಿ ಬೇಕು ಇಲ್ಲಿ ತುಂಬಾ ಉತ್ತಮವಾದಂಥ ಒಂದು ಆಪ್ಷನ್ಸ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನಮ್ಮ ಡಿ ಪಿನ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಪ್ರೈವಸಿ ಸೆಟ್ಟಿಂಗ್ಸ್ನ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.